ಆರೋಹಿ ಸೌರವನ ಬಿಟ್ಟು ಹೋದಳು. ಈ ಕಡೆ ಹಂಸನ ಕಾಪಾಡಿದ್ದು ಬೇರೆ ಯಾರೋ ಅಲ್ಲ, ಅದು ಆಕಾಂಕ್ಷ್. ಆಕರ್ಷ್ ತುಂಬ ನಿರಾಳವಾದ. ಆಕಾಂಕ್ಷ್ ಅಲ್ಲಿ ನಡೆದಿದ್ದರ ಬಗ್ಗೆ ವಿಚಾರಿಸಿದಾಗ ಹಂಸ ಮನೆಗೆ ಹೋಗೋಣ ಅಂತ ಹೇಳಿ ಮಾತಿಗೆ ಬ್ರೇಕ್ ಹಾಕಿದಳು. ಮೂವರು ಹಂಸ ಹಳೆ ಮನೆಗೆ ಹೋದರು. ಆರೋಹಿ ಸಹ ಬಂದು ಹಂಸ ಸುರಕ್ಷಿತವಾಗಿ ಇದ್ದಾಳೆ ಅನ್ನೋದನ್ನು ಪಡಿಸಿಕೊಂಡಳು. ನಂತರ ಮನೆಗೆ ಬಂದಳು. ಬಂದವಳೆ ದೇವರಿಗೆ ಮನಸಾರೆ ಧನ್ಯವಾದ ತಿಳಿಸಿ ನಂತರ ಹೋಗಿ ಮಲಗಿದಳು. ಸೌರವ್ ಬಂದಾಗ ಆರೋಹಿ ಮಲಗಿದವಳಂತೆ ನಾಟಕವಾಡಿದಳು. ಸೌರವ್ ಸಹ ಅವಳು ಮಲಗಿದ್ದಾಳೆ ಅಂತ ನಂಬಿ ಮಲಗಿದ. ಈ ಮೂವರು ಮನೆಗೆ ಬಂದು ತಮ್ಮ ತಮ್ಮ ಕೋಣೆಗೆ ಹೋಗಿ ಮಲಗಿದ್ದರು. ಮಾರನೇ ದಿನ ಮನೆಯಲ್ಲಿ ಆರೋಹಿಗಾಗಿ ಯುಗಾದಿ ಹಬ್ಬದ ಸಂಭ್ರಮವನ್ನು ಆಯೋಜಿಸಿದ್ದರು. ಆಗ ಆರೋಹಿ, ಚಿಕ್ಕಮ್ಮ ನರ್ಮದಾ ಅವರು ಸಹ ಊರಿಂದ ಬಂದರು. ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸಿದರು. ನಂತರ ಬೇವು ಬೆಲ್ಲ ತಿಂದು ಸಂಭ್ರಮಿಸಿದರು. ನಂತರ ಹೆಂಗಸರೆಲ್ಲ ಅಡುಗೆ ಮಾಡಲು ಹೋದರು. ಆದರೆ ಅಕ್ಷತಾ ಆರೋಹಿಯನ್ನು ಏನೋ ಕಾರಣ ಹೇಳಿ ರೂಮ್ಗೆ ಕಳುಹಿಸಿದಳು. ಆಗ ಆಕರ್ಷ್ ಬಂದು ನಿನ್ನೆ ರಾತ್ರಿ ಬಗ್ಗೆ ಮಾತನಾಡಿದ. ಆದರೆ ಆರೋಹಿ ತನಗೇನು ಗೊತ್ತಿಲ್ಲ ಅನ್ನೋ ಥರ ವರ್ತಿಸಿದಳು. ಆಕರ್ಷ್ಗೆ ಅದು ಕನಸು ಇರಬಹುದು ಅಂತ ಹೇಳಿದಳು. ಅವನು ಗೊಂದಲದಿಂದ ಆಕಾಂಕ್ಷ್ ಕೋಣೆಗೆ ಹೋದ. ಇಲ್ಲಿ ಆರೋಹಿ ಬಳಿಗೆ ಸೌರವ್ ಬಂದ. ಮುಂದೇನಾಗತ್ತೆ ಅನ್ನೋದನ್ನು ನೋಡೋಣ. ಸೌರವ್: ಆರೋಹಿ ಅವರೇ, ರಾತ್ರಿ ಯಾಕೆ ಹಾಗೆ ಬಂದು ಬಿಟ್ರಿ? ನಾನು ಏನಾದರೂ ತಪ್ಪಾಗಿ ಕೇಳಿದ್ನಾ? ಆರೋಹಿ: ಕ್ಷಮಿಸಿ, ನಿನ್ನೆ ರಾತ್ರಿ ತುಂಬ ವಿಚಿತ್ರವಾಗಿ ನಡ್ಕೊಂಡು ಬಿಟ್ಟೆ, ದಯವಿಟ್ಟು ಕ್ಷಮಿಸಿಬಿಡಿ. ಇಲ್ಲ, ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ನಾನೇ ಮಿತಿಮೀರಿ ನಿಮ್ಮ ಪರ್ಸ್ನಲ್ ಸ್ಪೇಸ್ನಲ್ಲಿ ತಲೆ ಹಾಕಿದೆ ಅನಿಸುತ್ತೆ, ಕ್ಷಮಿಸಿಬಿಡಿ. ಪ್ಲೀಸ್, ನೀವು ಕ್ಷಮೆ ಕೇಳಿ ನನ್ನ ದೃಷ್ಟಿಯಲ್ಲಿ ನನಗೆ ಕೆಳಗಿಳಿಸಬೇಡಿ. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ಆದರೆ ನಾನೇ ಚೂರು ಓವರ್ ರಿಯಾಕ್ಟ್ ಮಾಡಿದೆ ಅನಿಸುತ್ತೆ. ಇಲ್ಲ, ಹಾಗೇನಿಲ್ಲ. ಎಲ್ಲರ ಜೀವನದಲ್ಲೂ ಒಂದು ಪರ್ಸ್ನಲ್ ಸ್ಪೇಸ್ ಇರುತ್ತೆ. ನಾವು ಮಿತಿ ಮೀರಿ ಆ ಸ್ಪೇಸ್ನ ಆಕ್ರಮಿಸಬಾರದು. ಆದರೆ ಪತಿ ಪತ್ನಿ ನಡುವೆ ಯಾವ ಸ್ಪೇಸ್ ಅಥವಾ ಸೀಕ್ರೆಟ್ ಇರಬಾರ್ದು ಅಲ್ವಾ ಎಂದಳು ಆರೋಹಿ. ಸೌರವ್: ಅದು ಕಡ್ಡಾಯ ಅಂತ ಏನಿಲ್ಲ. ಕೆಲವರ ಜೀವನದಲ್ಲಿ ಪತಿ ಪತ್ನಿ ಎಷ್ಟೇ ಆಪ್ತರಾಗಿದ್ದರೂ ಕೆಲವು ರಹಸ್ಯಗಳು ಇಬ್ಬರಲ್ಲೂ ಇರ್ತವೆ. ಅದಕ್ಕೆ ನಮ್ಮ ಪುರಾಣದಲ್ಲೇ ಉದಾಹರಣೆ ಇದೆಯಲ್ಲ. ಮಾತೆ ಕುಂತಿ ಬಗ್ಗೆ ಹೇಳ್ತಿದ್ದೀರಾ? ನಾನು ಅವರ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಗೆ ಗೊತ್ತಾಯಿತು ಎಂದನು ಸೌರವ್. ಅವರೇ ಅಲ್ವಾ ರಹಸ್ಯ ಮಾಡಿದ್ದು. ಜೀವನ ಪೂರ್ತಿ ಪಾಂಡು ರಾಜರಿಗೆ ಸತ್ಯ ಹೇಳಲೇ ಇಲ್ಲ. ಹಾಂ, ನಮ್ಮ ನಡುವೆ ರಹಸ್ಯಗಳನ್ನು ಹಂಚಿಕೊಳ್ಳುವಷ್ಟು ಆತ್ಮೀಯತೆ ಬೆಳೆದಿಲ್ಲ. ಅದು ಬೆಳೆದ ಮೇಲೆ ನೀವೇ ಹೇಳ್ತೀರಾ ಇಲ್ಲ. ಅಂದರೆ ನೀವು ಆ ಫೋಟೋ ಹಾಗೆ ಆ ಲಾವಣಿ ಬಗ್ಗೆ ನೀವಾಗೇ ಹೇಳೋ ತನಕ ನಾನೇನು ಕೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಎಂದಳು ಆರೋಹಿ. ಸೌರವ್: ಥ್ಯಾಂಕ್ ಯು ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮ ಸಂಬಂಧದ ಬುನಾದಿ ಹಾಕೋ ಸಮಯ. ಇಲ್ಲಿ ಥ್ಯಾಂಕ್ ಯು, ಸಾರಿ ಅನ್ನೋ ಮಾತು ಬೇಡ. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ. ಈಗಲೇ ಎಲ್ಲ ಹೇಳಬೇಕು ಅಂತ ಅನಿಸ್ತಿದೆ, ಆದರೆ ಸಮಯ ಬರೋ ತನಕ ಕಾಯಲೇಬೇಕು ಅಂದಳು ಆರೋಹಿ. ಸರಿ, ಹೋಗಿ ನಿಮ್ಮ ಮನೆಯವರ ಜೊತೆ ಹಬ್ಬ ಮಾಡಿ. ಆರೋಹಿ: ಇನ್ನೊಂದು ವಿಷಯ, ರಾತ್ರಿ ನೀವು ಬಂದಾಗ ನಾನು ಮಲಗಿರಲಿಲ್ಲ ಎಂದಳು ಆರೋಹಿ. ಪರವಾಗಿಲ್ಲ, ಹೋಗಿ. ಆ ವಿಷಯ ನನಗೆ ಗೊತ್ತು ಆರೋಹಿಯವರೇ. ಆದರೆ ನನಗೆ ಗೊತ್ತಿತ್ತು ಅಂತ ನಿಮಗೆ ಗೊತ್ತಾದರೆ ನಿಮಗೆ ಇನ್ನೂ ಬೇಜಾರಾಗತ್ತೆ. ನನಗೆ ನೀವು ಮಲಗೋ ಥರ ನಾಟಕ ಮಾಡಿದ್ದು ಮ್ಯಾಟರ್ ಆಗಲ್ಲ. ಈಗ ನೀವು ಸತ್ಯ ಹೇಳ್ತಿದ್ದೀರಲ್ಲ, ಅದು ಮ್ಯಾಟರ್ ಆಗೋದು. ನೀವು ತುಂಬ ಒಳ್ಳೆಯವರು. ಆದರೆ ನಿಮ್ಮ ಜೀವನದಲ್ಲಿ ಏನೋ ಇದೆ. ಅದು ಒಂದಲ್ಲ ಒಂದಿನ ನೀವೇ ಹೇಳ್ತೀರಾ. ಅಲ್ಲಿ ತನಕ ಕಾಯ್ತಿರ್ತೀನಿ ಎಂದು ಮನಸ್ಸಲ್ಲೇ ನುಡಿದನು ಸೌರವ್. ಆರೋಹಿ ಅಡುಗೆ ಮನೆ ಕಡೆಗೆ ಹೋದಳು. ಆದರೆ ಅಷ್ಟರಲ್ಲಿ ಆಕಾಂಕ್ಷ್ ರೂಮ್ ಹತ್ರ ನಿಂತಳು. ಆಕಾಂಕ್ಷ್ ಹತ್ರ ಬಂದು, ಆಕಾಂಕ್ಷ್: ಏನು ಅಣ್ಣ ನೀನು ಇಲ್ಲಿ? ಆಕರ್ಷ್: ನಿನ್ನೆ ರಾತ್ರಿ ನಿನಗೆ ಫೋನ್ ಮಾಡಿದ್ದು ಯಾರು? ಆಕಾಂಕ್ಷ್: ನಂಗೆ ಗೊತ್ತಿಲ್ಲ. ಯಾವುದೋ ಅನ್ನೋನ್ ನಂಬರ್ನಿಂದ ಕಾಲ್ ಬಂದಿದ್ದು. ಆಕರ್ಷ್: ಫೋನ್ ಕೊಡಿಲಿ. ಹೌದಲ್ಲ, ಯಾರದ್ದು ಈ ನಂಬರ್? 1 ನಿಮಿಷ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದ. ಆದರೆ ಸ್ವಿಚ್ ಆಫ್ ಅಂತ ಬಂತಿತ್ತು. ಆರೋಹಿ ಹೇಳಿದ ಹಾಗೆ ಇದು ಕನಸೇ ಇರಬಹುದು ಅಂತ ಮನಸ್ಸಲ್ಲಿ ಅಂದುಕೊಂಡು ಹೋದ. ಆರೋಹಿ ಯಾವತ್ತೂ ಆ ನಂಬರ್ ಆನ್ ಆಗಲ್ಲ. ಇದು ನಿನ್ನ ಪಾಲಿಗೆ ಕನಸೇ ಆಗಿರಲಿ. ಯಾಕಂದರೆ ಕಾಲಚಕ್ರ ಮಣಿಗಳ ಬಗ್ಗೆ ನೀನು ತಿಳ್ಕೊಂಡ್ರೆ ಮುಂದೆ ನಿನ್ನ ಪ್ರಾಣಕ್ಕೆ ಅಪಾಯ ಬರಬಹುದು. ಸಾರಿ ಅಣ್ಣ, ನಿನ್ನ ದಾರಿ ತಪ್ಪಿಸೋಕಲ್ಲ ನಾನು ಹೀಗೆ ಮಾಡಿದ್ದು, ಸಾರಿ. ಅಡುಗೆ ಮನೆಗೆ ಹೋದಳು. ಅಡುಗೆ ಮನೆಯಲ್ಲಿ ಯೋಚಿಸುತ್ತಾ ನಿಂತಿದ್ದಳು. ದೊಡ್ಡಮ್ಮ ಪಂಕಜ: ಏನು ಯೋಚನೆ ಮಾಡ್ತಿದ್ದೀಯಾ? ಹೌದು, ಇಷ್ಟೊತ್ತು ಎಲ್ಲೋಗಿದ್ದೆ? ಅಕ್ಷತಾ: ಅಮ್ಮ ಇನ್ನೆಲ್ಲಿರ್ತಾಳೆ, ಅವಳ ಗಂಡನ ಜೊತೆ ಇದ್ದಳು. ಚಿಕ್ಕಮ್ಮ ನರ್ಮದಾ: ಹೌದೇನೆ? ಆರೋಹಿ ಹಾಂ ಎಂದಳು. ದೊಡ್ಡಮ್ಮ ಪಂಕಜ: ಹೇಗೋ ನೀವಿಬ್ಬರು ಖುಷಿಯಾಗಿದ್ದರೆ ಸಾಕು. ದೊಡ್ಡಮ್ಮ ಒಂದು ಮಾತು ಹೇಳಲಾ?
ಹಾಂ ಹೇಳು ಪುಟ್ಟ. ಮದುವೆ ಆದ ಮೇಲೆ ಮಗಳು ತಾಯಿ ಹತ್ರ ಹೇಳೋಕೆ ತುಂಬ ಮಾತುಗಳಿರ್ತವೆ. ನಾನು ನಿನ್ನ ತಾಯಿನೇ. ನನಗೆ ಅಕ್ಷತಾ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನರ್ಮದಾ: ಹಾಂ ಆರೋಹಿ, ನಿನಗೆ ಇಬ್ಬರು ತಾಯಂದಿರು. ನನಗೆ ಇರೋದು ಒಬ್ಬ ಮಗ, ನೀನೇ ಕಣೋ ನನ್ನ ಮಗಳು. ಅಷ್ಟೇ ಅಲ್ಲ, ಈ ಮನೆ ಮಗಳು, ಈ ಮನೆ ಮಹಾಲಕ್ಷ್ಮಿ ಎಂದಳು ನರ್ಮದಾ ಚಿಕ್ಕಮ್ಮ. ಪಂಕಜ: ಅಲ್ಲೇನಾದರೂ ಸಮಸ್ಯೆನಾ? ಆರೋಹಿ: ದೊಡ್ಡಮ್ಮ ಹಾಗೇನಿಲ್ಲ, ಅವರು ತುಂಬ ಒಳ್ಳೆಯವರು. ನಾನು ಹೇಳೋಕೆ ಹೊರಟಿದ್ದು, ಅಪ್ಪನ ಮೇಲೆ ಕೋಪ ಇಡಬೇಡಿ. ಅವರು ನನಗೋಸ್ಕರ ಪ್ರಪಂಚದಲ್ಲೇ ಒಳ್ಳೆ ಪತಿನ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಅವರನ್ನು ಪಡೆಯೋಕೆ. ಹೆಣ್ಣು ಅಂದರೆ ಅವರಿಗೆ ಕಾಲಕಸ ಅಲ್ಲ, ಅವರ ತಲೆಯ ಕಿರೀಟ ಅಂತ ಭಾವಿಸುತ್ತಾರೆ. ಅಷ್ಟೇ ಅಲ್ಲ, ದೊಡ್ಡವರಿಂದ ಹಿಡಿದು ತಮಗಿಂತ ಚಿಕ್ಕ ಹೆಣ್ಣು ಮಕ್ಕಳಿಗೂ ಮರ್ಯಾದೆಯಿಂದ ಮಾತಾಡಿಸ್ತಾರೆ. ಹಕ್ಕು ಅಧಿಕಾರ ಇದೆ ಅಂತ ಏಕವಚನದಲ್ಲಿ ಸಹ ಮಾತಾಡಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಗಿದ್ದೀನೋ ಹಾಗೆ ಸ್ವೀಕರಿಸಿದ್ದಾರೆ. ನನ್ನ ಅರ್ಥ ಮಾಡ್ಕೋತಾರೆ. ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ, ಆದರೆ 7 ಜನ್ಮದಲ್ಲಿ ಇವರನ್ನೇ ಪತಿಯಾಗಿ ಪಡಿಬೇಕು ನಾನು. ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳನ್ನು ಒಪ್ಪಿಕೊಂಡರು. ಈ ಕಡೆ ಅಡುಗೆ ಮನೆ ಬಾಗಿಲಲ್ಲಿ ಭವಾನಿ ಪ್ರಸಾದ್ ಹಾಗೂ ಆರೋಹಿ ತಾತ ನಿಂತು ಇದೆಲ್ಲ ನೋಡಿದರು. ಆರೋಹಿ ತಾತ: ರಮಾನಂದ, ನೀನು ನನ್ನ ಕೂಸನ್ನು ದೂರ ಮಾಡಿ ಅನಾಥೆಯಾಗಿ ಮಾಡಿದೆ ಮಾವ ಅದು ಎಂದರು ಭವಾನಿ ಪ್ರಸಾದ್. ರಮಾನಂದ: ನನ್ನ ಮಾತಿನ್ನೂ ಮುಗ್ದಿಲ್ಲ. ನೀನು ಅಷ್ಟೆಲ್ಲ ಮಾತಾಡಿದೆ, ಆದರೆ ಇವತ್ತು ಅವಳ ಮುಖದಲ್ಲಿ ಈ ಸಂತೋಷ ನೋಡೋಕ್ಕೆ ನೀನೇ ಕಾರಣ. ಅವಳಿಗಾಗಿ ಅಷ್ಟು ಒಳ್ಳೆ ಹುಡುಗನ್ನ ಹುಡುಕಿದೀಯ. ಅವಳು ಅವನ ಜೊತೆ ಖುಷಿಯಾಗಿದ್ದಾಳೆ, ಅಷ್ಟು ಸಾಕು. ನಿನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿದೆ ಹೋಗು. ಭವಾನಿ ಪ್ರಸಾದ್: ಮಾವ, ಅವಳ ಜಗತ್ತಲ್ಲಿ ನೀವೇ ಇಲ್ಲ. ಅವಳಿಗೆ ನಿಮ್ಮ ಆಶೀರ್ವಾದ ಇದೆ. ಅದಕ್ಕೆ ಅವಳ ಜೀವನಕ್ಕೆ ಸೌರವ್ ಬಂದಿದ್ದು. ಕ್ಷಮಿಸಿಬಿಡಿ ಅಳಿಯಂದ್ರೆ ಎಂದರು ರಮಾನಂದ. ಮಾವ ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನಗೆ ಸತ್ಯ ಗೊತ್ತಾಗಿದೆ ಅಳಿಯಂದ್ರೆ, ಅದಕ್ಕೆ. ಭವಾನಿ ಪ್ರಸಾದ್: ಯಾವ ಸತ್ಯ ಮಾವ? ನಾಟಕ ಬೇಡ ಅಳಿಯಂದ್ರೆ, ನನಗೆ ಎಲ್ಲ ಸತ್ಯ ಗೊತ್ತಾಗಿದೆ. ನನಗೋಸ್ಕರ ನೀವು ಇಷ್ಟು ವರ್ಷ ನಿಮ್ಮ ಸ್ವಂತ ಮಗಳಿಂದ ದೂರ ಇದ್ರಿ. ಮಾವ, ನನಗೇನೂ ಅರ್ಥ ಆಗ್ತಿಲ್ಲ. ನೀವು ಆರೋಹಿನ ನನಗೋಸ್ಕರ ದೂರ ಮಾಡಿದ್ರಿ. ನನ್ನ ಜೀವನದಲ್ಲಿ ನಿಮ್ಮ ಹೆಂಡತಿ ಗಾಯತ್ರಿ ಪಾತ್ರ ಏನಿತ್ತು ಅಂತ ನಿಮಗೆ ಗೊತ್ತು. ಅವಳು ಹೋದ ನನಗೆ ಏನಾಗುತ್ತೋ ಅನ್ನೋ ಆತಂಕದಿಂದ ಆರೋಹಿನ ದ್ವೇಷ ಮಾಡೋ ಥರ ನಾಟಕ ಮಾಡಿ ನನಗೆ ಜೀವಂತವಾಗಿರೋಕೆ, ಜೀವನ ಮಾಡೋಕೆ ಕಾರಣ ಕೊಟ್ರಿ. ಆದರೆ ನೀವು ನಿಮ್ಮ ಮಗಳಿಂದ ದೂರ ಉಳಿದಿರಿ. ಎಲ್ಲರ ಮುಂದೆ ಕೆಟ್ಟವರಾದ್ರಿ. ಮಾವ, ಅದು ಹಾಗಲ್ಲ ಎಂದರು ಭವಾನಿ ಪ್ರಸಾದ್. ಬೇಡ ಭವಾನಿ, ಮಾತಾಡಬೇಡ. ನಾನು ಮಾತಾಡಬೇಕು. ಆರೋಹಿಗೂ ಈ ಸತ್ಯ ಹೇಳದೆ ಬೇರೇನೋ ಹೇಳಿ ಅವಳ ಭವಿಷ್ಯಕ್ಕಾಗಿ ಆ ಮದುವೆ ಮಾಡಿದ್ರಿ. ಈಗಲೂ ಸಹ ನಾನು ನಿಮ್ಮನ್ನು ಕ್ಷಮಿಸಿದೆ ಹೋಗು ಅಂದಾಗ ನೀವು ತಪ್ಪು ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಿದ್ರೂ ಏನೂ ಮಾತಾಡದೆ ನನ್ನ ಮಾತಿಗೆ ಬೆಲೆ ಕೊಟ್ರಿ. ನನ್ನ 2 ಮಕ್ಕಳು ತುಂಬ ಭಾಗ್ಯಶಾಲಿಗಳು. ಗಾಯತ್ರಿಗೆ ನೀವು ಸಿಕ್ಕಿದ್ರಿ, ಆರೋಹಿಗೆ ಸೌರವ್ ಸಿಕ್ಕಿದ್ರು. ನನ್ನ ಜನ್ಮ ಸಾರ್ಥಕ ಆಯಿತು ಬಾಬಾ ಎಂದರು ಭವಾನಿ ಪ್ರಸಾದ್. ರಮಾನಂದರು ಅವನನ್ನು ಅಪ್ಪಿಕೊಂಡರು. ಅಷ್ಟರಲ್ಲಿ ಪಂಕಜ ಅಡುಗೆ ಮನೆಯಿಂದ ಹೊರಬಂದಳು. ಇದೇನಿದು ಆಶ್ಚರ್ಯ? ಆರೋಹಿ ಬಾಯಲ್ಲಿ ನೋಡು, ಪ್ರಪಂಚದ 8ನೇ ಅದ್ಭುತ. ಆರೋಹಿ ಬಂದು ನೋಡಿ ಶಾಕ್ ಆದಳು. ಆರೋಹಿ: ಅಪ್ಪ, ತಾತ. ರಮಾನಂದ: ಇನ್ಮುಂದೆ ಹೀಗೆ. ಈ ದಿನಕ್ಕೋಸ್ಕರ ಇಷ್ಟು ದಿನ ಕಾಯ್ತಾ ಇದ್ದೆ. ತುಂಬ ಖುಷಿ ಆಗ್ತಿದೆ ಅಂತ ಅವರನ್ನು ಒಪ್ಪಿಕೊಂಡಳು ಆರೋಹಿ. ಅಡುಗೆ ತಯಾರಾಗಿತ್ತು. ಎಲ್ಲರೂ ಊಟಕ್ಕೆ ಕೂತರು. ಭವಾನಿ ಪ್ರಸಾದ್ ತಮ್ಮ ಮಗಳಿಗೆ ಪ್ರೀತಿಯಿಂದ ಊಟ ಮಾಡಿಸಿದರು. ಸೌರವ್ ಆ ಪ್ರೀತಿ ನೋಡುತ್ತಾ ಕೂತ. ಭವಾನಿ ಪ್ರಸಾದ್ ಸೌರವ್ಗೂ ತುತ್ತು ತಿನ್ನಿಸಿದರು. ಸೌರವ್ ಕಣ್ಣಲ್ಲಿ ನೀರು ಜಿನುಗಿತ್ತು. ಏನಾಯಿತು ಸೌರವ್ ಎಂದರು ಭವಾನಿ ಪ್ರಸಾದ್. ಏನೂ ಇಲ್ಲ ಅಂಕಲ್, ಖುಷಿ ಆಯಿತು. ಸರಿ ತಿನ್ನಿ. ಹಾಂ, ನನಗೆ ಅಂಕಲ್ ಅಂತ ಕರಿಬೇಡಿ, ಅಪ್ಪ ಅಂತ ಕರೀರಿ ಎಂದರು ಭವಾನಿ ಪ್ರಸಾದ್. ಸರಿ, ನೀವು ನನ್ನ ಸೌರವ್ ಅಂತ ಕರೀರಿ. ಬನ್ನಿ ಹೋಗಿ, ಈ ಥರ ಮರ್ಯಾದೆ ಬೇಡ. ಅಪ್ಪ ಅಂತ ಕರೆದ ಮೇಲೆ ನಾನು ನಿಮ್ಮ ಮಗ ತಾನೆ, ಹಾಗೆ ಟ್ರೀಟ್ ಮಾಡಿ. ಹೂ ಸೌರವ್ ಎಂದರು ಭವಾನಿ. ಎಲ್ಲರೂ ಸಂತೋಷದಿಂದ ಊಟ ಮಾಡಿದರು. ಹೀಗೆ ದಿನ ಒಂದೊಂದು ಹಬ್ಬ ಮಾಡ್ತಾ 6 ದಿನಗಳು ಕಳೆದೇ ಹೋದವು. ಆರೋಹಿ ಮತ್ತು ಸೌರವ್ ನಡುವೆ ಗೆಳೆತನ ಆಳವಾಯಿತು. ಅಷ್ಟೇ ಅಲ್ಲದೆ ಆ ದುಷ್ಟನ ಅಟ್ಟಹಾಸವೂ ಇಲ್ಲವಾಯಿತು. 7ನೇ ದಿನ ಶುರುವಾಯಿತು. ಮುಂದೇನಾಯಿತು? ಆರೋಹಿ ಜೀವನ ಮುಂದೇನು ತಿರುವು ಪಡೆಯುತ್ತದೆ? ಆ ದುಷ್ಟನಿಂದ ಶಾಶ್ವತವಾಗಿ ಮುಕ್ತಿ ಸಿಕ್ಕತ್ತಾ, ಇಲ್ಲ ಮತ್ತೆ ಬರ್ತಾನಾ? ಕೊನೆ ದಿನದ ಸರ್ಪ್ರೈಸ್ ಏನಿರಬಹುದು? ಕಾದು ನೋಡಬೇಕು. ಹಾಗಾದರೆ ಕೊನೆ ದಿನದ ಸರ್ಪ್ರೈಸ್ ಏನಿರಬಹುದು ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ವೇಟ್ ಮಾಡಿ. ಮುಂದಿನ ಭಾಗದಲ್ಲಿ ಈ ಕತೆ ಮುಂದುವರಿಯುತ್ತೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.